ಹಲೋ ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ವರ್ಕ್ ಎನರ್ಜಿ ಪವರ್ ಅನ್ನೋ ಚಾಪ್ಟರ್ನ ಶುರು ಮಾಡಿದೆ. ವರ್ಕ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೆ. ವರ್ಕನ್ನು ಡಿಫೈನ್ ಮಾಡೋದು ಹೇಗೆ, ವರ್ಕ್ ಇಸ್ ಪಾಸಿಟಿವ್ ಯಾವಾಗ ಆಗುತ್ತೆ, ನೆಗೆಟಿವ್ ಯಾವಾಗ ಆಗುತ್ತೆ ಮತ್ತು ಝೀರೋ ಯಾವಾಗ ಆಗುತ್ತೆ ಅಂತ. ಸೊ ನೌ ಲೆಟ್ ಅಸ್ ಪ್ರೊಸೀಡ್. ಸೊ ವರ್ಕ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ. ದಟ್ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಇಂಟು ಕಾಸ್ ಥೀಟಾ. Theta is the angle between displacement and the direction of the applied force. This is theta. ಆಯ್ತಾ? ಸೊ ಥೀಟಾ ಝೀರೋ ಆದಾಗ ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್, ದಟ್ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ. ಯಾವಾಗ ಝೀರೋ ಅಂದರೆ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್, ಅಥವಾ ಡಿಸ್ಪ್ಲೇಸ್ಮೆಂಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಸಪೋಸ್ ಇಫ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ, ವರ್ಕ್ ಡನ್ ಈಸ್ ಈಕ್ವಲ್ ಟು ಝೀರೋ. ಅಂದರೆ ವರ್ಕ್ ಡನ್ನು ಯಾವಾಗ ಝೀರೋ ಆಗುತ್ತೆ, ಇಫ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅದೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೆಲ್ಲ, ತಲೆ ಮೇಲೆ ಒಂದು ಲಗೇಜನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ, ಅಥವಾ ಕೈನಲ್ಲಿ ಸೂಟ್ ಕೇಸನ್ನು ಇಟ್ಕೊಂಡು ನೀವು ನಡ್ಕೊಂಡು ಹೋಗ್ತಾ ಇದ್ರೆ, ಸೂಟ್ ಕೇಸ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತಿರೋದು ಈ ಥರ ಅಪ್ವರ್ಡ್, ಬಟ್ ಡಿಸ್ಪ್ಲೇಸ್ ಆಗ್ತಾ ಇರೋದು ಈ ಥರ ಅಂದರೆ 90 ಡಿಗ್ರಿ. ಸೊ ದೇರ್ ಫೋರ್ ವರ್ಕ್ ಡನ್ ಈಸ್ ಝೀರೋ. ಅದೇ ಸೂಟ್ ಕೇಸನ್ನು ನೀವು ಇಟ್ಕೊಂಡು ಮೆಟ್ಲನ್ನು ಹತ್ತುತ್ತಾ ಇದ್ದೀರಾ ಅಂದ್ಕೊಳ್ಳಿ, ಸೊ ಸ್ಟೇರ್ ಕೇಸನ್ನು ಹತ್ತುತ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ನೀವು ಹೀಗೆ ಡಿಸ್ಪ್ಲೇಸ್ ಆಗ್ತಾ ಇದ್ದೀರಾ, ಆಯ್ತಾ? ಇವನು ಈಗ ಒಬ್ಬ ಮನುಷ್ಯ ಕೈನಲ್ಲಿ ಸೂಟ್ ಕೇಸ್ ಇಟ್ಕೊಂಡಿದ್ದಾನೆ, ಇದು ಸೂಟ್ ಕೇಸು, ಆಯ್ತಾ? ಇದು ಫೋರ್ಸ್ ಹಿಂಗೆ ಅಪ್ಲೈ ಮಾಡುತ್ತೆ. ಸೊ ಫೋರ್ಸ್ಗೂ ಡಿಸ್ಪ್ಲೇಸ್ಮೆಂಟ್ಗೂ ಮಧ್ಯೆ ಆಂಗಲ್ ಥೀಟಾ ಇದೆ. ಫೋರ್ಸ್ಗೂ ಡಿಸ್ಪ್ಲೇಸ್ಮೆಂಟ್ಗೂ ಮಧ್ಯೆ ಆಂಗಲ್ ಥೀಟಾ ಇದೆ. ಅಂದರೆ ನಾವು ದ ವರ್ಕ್ ಈಸ್ ಡನ್. ಸೊ ಥೀಟಾ 0 to 90 ಡಿಗ್ರಿ ಪಾಸಿಟಿವ್ ವರ್ಕ್ ಡನ್. ಎಕ್ಸಾಕ್ಟ್ಲಿ ಅಟ್ 90 ಡಿಗ್ರಿ ಫೋರ್ಸ್ ವರ್ಕ್ ಡನ್ ಈಸ್ 0. 90 to 180 ಡಿಗ್ರಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಟ್ ಈಸ್ ನೆಗೆಟಿವ್. ಅಂದರೆ ಈಗ ಡಿಸ್ಪ್ಲೇಸ್ಮೆಂಟ್ ಈ ಥರ, ಫೋರ್ಸ್ ಈ ಥರ, ಅಂದರೆ ಥೀಟಾ ಈಸ್ ಅಪ್ಟ್ಯೂಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ ಇತ್ತು ಅಂತಂದರೆ ವರ್ಕ್ ಡನ್ ಈಸ್ ನೆಗೆಟಿವ್. ಆಯ್ತಾ? ನೆಗೆಟಿವ್ ವರ್ಕ್ ಡನ್, ಪಾಸಿಟಿವ್ ವರ್ಕ್ ಡನ್, ಝೀರೋ ವರ್ಕ್ ಡನ್. ಓಕೆ, ನೌ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಈಗ ಒಂದಂತೂ ಸತ್ಯ, ಕೆಪಾಸಿಟಿ ಟು ಡೂ ದ ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಂತ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೀನಿ. ಈ ವರ್ಕ್ ಡನ್ ಆಗಬೇಕಾದ್ರೆ ಎನರ್ಜಿ ಆಬ್ಜೆಕ್ಟಿನ ಒಳಗಡೆ ಫ್ಲೋ ಆಗುತ್ತೆ ಅಥವಾ ಆಬ್ಜೆಕ್ಟಿಂದ ಹೊರಗಡೆ ಫ್ಲೋ ಆಗುತ್ತೆ. ಏನು ಸರ್ ಇದು ಫ್ಲೋ ಅನ್ನ? ಎನರ್ಜಿ ಫ್ಲೋ ಆಗುತ್ತಾ? ಎನರ್ಜಿ ಫ್ಲೋ ಆಗೋದು ಕಾಣಿಸುತ್ತಾ? ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಎನರ್ಜಿನೇ ಕಾಣಿಸೋದಿಲ್ಲ ಅಂತ, ಇದೇನು ಮತ್ತೆ ಇವಾಗ ಫ್ಲೋ ಅಂತ ಹೇಳ್ತಾ ಇದ್ದೀರಲ್ಲ? ಎಸ್, ವೇಟ್, ಐ ವಿಲ್ ಗಿವ್ ಯು ದಿ ಎಕ್ಸಾಂಪಲ್. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವರ್ಕ್ ಡನ್ ಆಗಬೇಕಾದ್ರೆ ಎನರ್ಜಿ ಫ್ಲೋ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ? ಸೋರ್ಸ್ ಇಂದ ಸಿಸ್ಟಮ್ಗೆ ಅಥವಾ ಸಿಸ್ಟಮ್ ಇಂದ ಸೋರ್ಸ್ಗೆ. ಅಂದರೆ ನೀವು ಫೋರ್ಸ್ ಅಪ್ಲೈ ಮಾಡ್ತಿರಲ್ಲ, ಅಪ್ಲೈ ಮಾಡಿದಾಗ ನಿಮ್ಮಿಂದ ಆಬ್ಜೆಕ್ಟ್ಗೆ ಎನರ್ಜಿ ಫ್ಲೋ ಆಗುತ್ತೆ, ಅಥವಾ ಆಬ್ಜೆಕ್ಟ್ ಇಂದ ನಿಮಗೆ ಎನರ್ಜಿ ಫ್ಲೋ ಆಗುತ್ತೆ. ಆಗ ವರ್ಕ್ ಡನ್ ಆಗುತ್ತೆ. ಅಂದರೆ ವರ್ಕ್ ಡನ್ ಆಗಬೇಕಾದ್ರೆ ದೇರ್ ಮಸ್ಟ್ ಬಿ ಫ್ಲೋ ಆಫ್ ಎನರ್ಜಿ. ನಮಗೆ ಫ್ಲೋ ಆಫ್ ಎನರ್ಜಿ ಅಂದರೆ ಅರ್ಥ ಆಗ್ತಾ ಇಲ್ಲ ಸರ್. ಹೆಂಗೆ ನೀವು ಹೇಳಿರಿ ಕಾಣಿಸೋದೇ ಇಲ್ಲ, ಅದು ಹೆಂಗೆ ಫ್ಲೋ ಆಗುತ್ತೆ? ಏನು ಫ್ಲೋ ಅಂದರೆ ವಾಟರ್ ಫ್ಲೋ ಥರ ಆಗುತ್ತಾ? ಫ್ಲೋ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಹಂಗೆ ಅಲ್ವಾ ಬರೋದು? ವಾಟರ್ ಫ್ಲೋ ಅಂತ ತಾನೇ ಬರೋದು. ಫ್ಲೋ ಅಂದ ತಕ್ಷಣ ಹರಿಯೋದು ಅಂತ ತಾನೇ ಬರೋದು. ಇಲ್ಲಿ ಎನರ್ಜಿನೇ ಕಾಣಿಸೋಲ್ಲ, ಹರಿಯೋದು ಹೆಂಗೆ ಸರ್ ಅಂತ ಅನಿಸುತ್ತೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇದು ಕಾಣದೇ ಇರೋ ಥರ ಫ್ಲೋ, ಇದು ಇನ್ವಿಸಿಬಲ್ ಫ್ಲೋ ಅಂತ ಅರ್ಥ. ಇನ್ವಿಸಿಬಲ್ ಫ್ಲೋ ಅಂತಂದರೆ ಎನರ್ಜಿ ಹೋಗಿರುತ್ತೆ, ನಾವು ಅಪ್ಲೈ ಮಾಡಿರೋ ಏಜೆನ್ಸಿಯಿಂದ ಆಬ್ಜೆಕ್ಟ್ಗೆ ಎನರ್ಜಿ ಹೋಗಿರುತ್ತೆ, ಟ್ರಾನ್ಸ್ಫರ್ ಆಗಿರುತ್ತೆ, ಆದರೆ ನಮಗೆ ಕಾಣಿಸೋದಿಲ್ಲ. ಹಾಗೆ ಆಬ್ಜೆಕ್ಟಿಂದ ನಮಗೆ ಎನರ್ಜಿ ಬಂದಿರುತ್ತೆ, ಆದರೆ ನಮಗೆ ಕಾಣಿಸೋದಿಲ್ಲ, ಬಟ್ ಎಫೆಕ್ಟ್ ಮಾತ್ರ ಓವರ್ ಆಲ್ ಆಗಿರುತ್ತೆ. ಹೆಂಗೆ ಗೊತ್ತಾ? ಈಗ ನೀವು ಅಂಗಡಿಗೆ ಹೋಗ್ತೀರಾ, 10 ರೂಪಾಯಿ ಕೊಟ್ಬಿಟ್ಟು 20 ರೂಪಾಯಿ ಕೊಟ್ಬಿಟ್ಟು ಏನೋ ಒಂದು ಪೆನ್ಸಿಲ್ಲೋ ಪೆನ್ನನ್ನು ತಗೋತೀರಾ, ಅಲ್ಲಿ ದುಡ್ಡು ಫ್ಲೋ ಆಗುತ್ತೆ, ಕರೆನ್ಸಿ ಫ್ಲೋ ಆಗುತ್ತೆ. ಸೊ ನಿಮಗೆ ಕಾಣಿಸುತ್ತೆ 20 ರೂಪಾಯಿ ನೋಟು ಅಂಗಡಿಯವನಿಗೆ ಕೊಟ್ಟಿದ್ದು, ಅವನು ಪೆನ್ಸಿಲನ್ನು ನಿಮಗೆ ಕೊಟ್ಟಿದ್ದು ಕಾಣಿಸುತ್ತೆ. ಈಗ ನೀವು ದುಡ್ಡನ್ನು ಎನರ್ಜಿ ಅಂತ ಇಟ್ಕೊಂಡ್ರೆ, ಪೆನ್ಸಿಲನ್ನು ವರ್ಕ್ ಅಂತ ಇಟ್ಕೊಂಡ್ರೆ ಅಲ್ಲಿಗೆ ಗಿವ್ ಅಂಡ್ ಟೇಕ್ ಪಾಲಿಸಿ ಸರಿ ಹೋಯಿತು. ಇಲ್ಲಿ ದುಡ್ಡು ಅವನು ಅಂಗಡಿಯವನಿಗೆ ಶಾಪ್ಕೀಪರ್ಗೆ ಹೋಗಿದ್ದು ಕಾಣಿಸ್ತು. ಅದ್ರ ಬದಲಿಗೆ ನೀವು ಫೋನ್ ಪೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಕಾರ್ಡನ್ನು ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಡೆಬಿಟ್ ಕಾರ್ಡೋ ಕ್ರೆಡಿಟ್ ಕಾರ್ಡ್, ಅಥವಾ ಗೂಗಲ್ ಪೇ ಮಾಡ್ತೀರಾ, ಪೇಟಿಎಂ ಮಾಡ್ತೀರಾ. ಅವಾಗಲೂ ಕೂಡ ಅವನು ಅಂಗಡಿಯವ್ನು ನಿಮಗೆ ಪೆನ್ಸಿಲನ್ನು ಕೊಡ್ತಾನೆ ಅಲ್ವಾ? ಕರೆಕ್ಟಾಗಿ 20 ರೂಪಾಯಿ ಪೇ ಮಾಡಿದ ತಕ್ಷಣ ನಿಮಗೆ ಪೆನ್ಸಿಲನ್ನು ಕೊಡ್ತಾನಲ್ವಾ? ನೋಡಿ, ಇಲ್ಲಿ ಕರೆನ್ಸಿ ಫ್ಲೋ ಆಗಿದೆ. ಫೋನ್ ಪೇ ಮೂಲಕ, ಗೂಗಲ್ ಪೇ ಮೂಲಕ, ಯಾವುದರ ಮೂಲಕ ಕರೆನ್ಸಿ ಪೇ ಆಗಿದೆ, ಆದರೆ ನಿಮಗೆ ಕಾಣಿಸ್ಲಿಲ್ಲ. ಹಾಗೆ ಇಲ್ಲಿ ಎನರ್ಜಿ ಫ್ಲೋ ಆಗೋದು ಒಂಥರ ಇಂಡೈರೆಕ್ಟ್ ಆಗಿ ಫ್ಲೋ ಆದಂಗೆ, ಕಾಣದೇ ಇರೋ ರೀತಿಯಲ್ಲಿ, ಆದರೆ ಎಫೆಕ್ಟ್ ಮಾತ್ರ ಪ್ರೊಡ್ಯೂಸ್ ಮಾಡಿರುತ್ತೆ. ಆಯ್ತಾ? ಸೊ ಇಲ್ಲಿ ಎನರ್ಜಿ ಅನ್ನೋದು ಒಂದು ಫ್ಲೋ ಆಗುವಂಥ ವಸ್ತು, ಎಂಟಿಟಿ, ಕ್ವಾಂಟಿಟಿ ಅಂತ ಕರಿಬಹುದು. ಇಲ್ಲಿ ಒಟ್ಟಾರೆ ಏನಪ್ಪ ಅಂತಂದ್ರೆ, ವರ್ಕ್ ಆಗಬೇಕು ಅಂದರೆ ಎನರ್ಜಿ ಫ್ಲೋ ಆಗಬೇಕು. ಆಮೇಲೆ ಆ ವರ್ಕ್ ಡನ್ ಅನ್ನ ನಾನು ಏನಂತ ಬರೆದೆ, ಫೋರ್ಸ್ ಡಾಟ್ ಡಿ ಅಂತ. ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟಿನ ಡಾಟ್ ಪ್ರಾಡಕ್ಟ್
ಪ್ರಾಡಕ್ಟ್ ಅಂತ. ಸೊ ಡಾಟ್ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಈಗ ಆಲ್ರೆಡಿ ಇದನ್ನ ವೆಕ್ಟರ್ ಚಾಪ್ಟರ್ ನಲ್ಲಿ ಹೇಳಿದೀನಿ, ಮತ್ತೆ ಇನ್ನೊಮ್ಮೆ ರಿಕಾಲ್ ಮಾಡೋಣ. ಲೆಟ್ ಅಸ್ ಸೇ ದೇರ್ ಆರ್ ಟೂ ವೆಕ್ಟರ್ಸ್ ಎ ಇಸ್ ಈಕ್ವಲ್ ಟು ಆಯ್ತಾ ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ವೈ ಇಂಟು ಜೆ ಕ್ಯಾಪ್. ಐ ಅಂದ್ರೆ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಜೆ ಅಂದ್ರೆ ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್. ಇದನ್ನ x1 ಮತ್ತೆ y1 ಅಂತ ಕರೆದಿರೋಣ. ಇನ್ನೊಂದು ವೆಕ್ಟರ್ ಇದೆ ಬಿ ಅಂತ, ದಿಸ್ ಈಸ್ x2 ಐ ಕ್ಯಾಪ್ ಪ್ಲಸ್ y2 ಜೆ ಕ್ಯಾಪ್ ಅಂತ ಕರೆದಿರೋಣ. ಆಯ್ತಾ, ಈಗ ಇವೆರಡನ್ನು ಡಾಟ್ ಪ್ರಾಡಕ್ಟ್ ಮಾಡಬೇಕು. ಆಗಲೇ ವೆಕ್ಟರ್ ಚಾಪ್ಟರ್ನ ಸ್ವಲ್ಪ ಜ್ಞಾಪಿಸ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಎರಡು ಥರ ಮಲ್ಟಿಪ್ಲೈ ಮಾಡ್ಬೋದು, ಒಂದು ಕ್ರಾಸ್ ಪ್ರಾಡಕ್ಟ್, ಇನ್ನೊಂದು ಡಾಟ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ ಮಾಡಿದಾಗ ಎ ಡಾಟ್ ಬಿ ಇಸ್ ಈಕ್ವಲ್ ಟು x1 ಇಂಟು x2 ಐ ಡಾಟ್ ಐ ಇಸ್ ಈಕ್ವಲ್ ಟು 1 ಪ್ಲಸ್ y1 ಇಂಟು y2 ಜೆ ಡಾಟ್ ಜೆ ಈಸ್ 1. ಯಾಕೆ ಸರ್ ಐ ಡಾಟ್ ಐ 1? ಐ ಈಸ್ ಎಕ್ಸ್ ಆಕ್ಸಿಸ್ ಎರಡು ಒಂದೇ ಡೈರೆಕ್ಷನ್ ಇರೋದ್ರಿಂದ ಥೀಟಾ 0 ಕಾಸ್ 0 ಈಸ್ 1. ಇವೆಲ್ಲ ವೆಕ್ಟರ್ ಚಾಪ್ಟರ್ ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಐ ಡಾಟ್ ಜೆ ಅಂತ ಬಂದಾಗ ಐ ಈಸ್ ಎಕ್ಸ್ ಆಕ್ಸಿಸ್, ವೈ ಈಸ್ ಜೆ ಆಕ್ಸಿಸ್, ಅವೆರಡು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ 90 ಡಿಗ್ರಿ ಕಾಸ್ 90 ಬಂದು 0. ಹಾಗಾಗಿ ಲೈಕ್ ಪ್ಯಾರಾಮೀಟರ್ಸ್, ಲೈಕ್ ಯೂನಿಟ್ ವೆಕ್ಟರ್ಸ್ ಮಾತ್ರ ಮಲ್ಟಿಪ್ಲೈ ಮಾಡ್ತೀವಿ, ಅನ್ಲೈಕ್ ಅನ್ನು ನಾವು ಮಲ್ಟಿಪ್ಲೈ ಮಾಡೋದಿಲ್ಲ. ಅಂದರೆ ಐ ಡಾಟ್ ಐ ಇಸ್ ಈಕ್ವಲ್ ಟು 1, ಜೆ ಡಾಟ್ ಜೆ ಇಸ್ ಈಕ್ವಲ್ ಟು 1, ಐ ಡಾಟ್ ಜೆ ಈಕ್ವಲ್ಸ್ 0, ಜೆ ಡಾಟ್ ಐ ಈಕ್ವಲ್ಸ್ 0 ಅಂತ ಅರ್ಥ. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಈ ಎ ಡಾಟ್ ಬಿ ಮಾಡಿದ್ರೂ ಒಂದೇ ಅಥವಾ ಬಿ ಡಾಟ್ ಎ ಮಾಡಿದ್ರು ಒಂದೇನೆ. ಅಂದರೆ ಡಾಟ್ ಪ್ರಾಡಕ್ಟ್ ಒಬೇಸ್ ಕಾಮ್ಯುಟೇಟಿವ್ ಪ್ರಾಪರ್ಟಿ, ಕಾಮ್ಯುಟೇಟಿವ್ ಲಾ ಅಂತ ಕರೀತಾರೆ. ಆಮೇಲೆ ಈ ಮೂರು ವೆಕ್ಟರ್ಸ್ ಇದಾವಪ್ಪ, ಎ ಬಿ ಸಿ ಅಂತ. ಒಂದು ವೇಳೆ ಹಿಂಗಿತ್ತು ಅಂದ್ಕೊಳ್ಳಿ, ಎ ಡಾಟ್ ಬಿ ಪ್ಲಸ್ ಇದ್ರೆ ಅದನ್ನ ನಾನು ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಅಂತ ಬರಿಬಹುದು. ಇದನ್ನ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ವೆಕ್ಟರ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಒಂದ್ಸತಿ ಇರ್ಲಿ ಅಂತ ರಿಪೀಟ್ ಮಾಡಿದ್ದೀನಿ ಅಷ್ಟೇನೆ. ಆಯ್ತಾ, ಸೊ ಇದು ಡಾಟ್ ಪ್ರಾಡಕ್ಟ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್. ಇದು CET-ಗೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಮೇನ್ ಎಕ್ಸಾಮ್ ಅಲ್ಲೆಲ್ಲ ಏನಿದ್ರ ಮೇಲೆ ಅಂತ ಪ್ರಾಬ್ಲಮ್ಸ್ ಅನ್ನ ಕೇಳೋದಿಲ್ಲ. ಬನ್ನಿ ಮತ್ತೆ ವಾಪಸ್ ವರ್ಕ್ ಪವರ್ ಎನರ್ಜಿಗೆ ವರ್ಕ್ ಮತ್ತೆ ಎನರ್ಜಿಗೆ ವಾಪಸ್ ಹೋಗೋಣ. ನಾನು ಆಗ್ಲೇ ಏನು ಹೇಳಿದೆ, ಎನರ್ಜಿ ಅನ್ನೋದು ವರ್ಕ್ ಮಾಡಬೇಕಾದ್ರೆ ಫ್ಲೋ ಆಗುತ್ತೆ ಅಂತ. ಹಾಗಾಗಿ ವರ್ಕ್ ಮತ್ತೆ ಎನರ್ಜಿಗೆ ಒಂದು ಕ್ಲೋಸ್ ಕನೆಕ್ಷನ್ ಇದೆ ಅಂತ. ವರ್ಕ್ ಮತ್ತೆ ಎನರ್ಜಿಗೆ ಎರಡಕ್ಕೂ ಸೇರಿ ಒಂದೇ ಯೂನಿಟ್ ಇದೆ. ಆ ಯೂನಿಟ್ ಏನಪ್ಪಾ ಅಂತಂದ್ರೆ ಜೌಲ್ ಅಂತ. ಸೊ ಜೌಲ್, ಈಗ ಜೌಲ್ ಅನ್ನ ಡಿಫೈನ್ ಮಾಡೋಣ ನಾವು. ಲೆಟ್ ಅಸ್ ಡಿಫೈನ್ ಜೌಲ್. ಫಾರ್ ದಟ್ ಐ ಟೇಕ್ ದ ಹೆಲ್ಪ್ ಆಫ್ ದಿಸ್ ಈಕ್ವೇಶನ್. ಯಾವುದು? work done is equal to force displacement cos theta. Let us say force and displacement both are in the same direction, so theta is equal to 0. ಅವಾಗ W is equal to F into D ಆಗುತ್ತೆ, because cos 0 is 1. ಆಯ್ತಾ? ಸೊ ಈಗ ಫೋರ್ಸ್ ಅನ್ನ 1 ನ್ಯೂಟನ್ ಅಂತ ಕರೆಯೋಣ, ಡಿಸ್ಪ್ಲೇಸ್ಮೆಂಟ್ ಅವನ್ನ 1 ಮೀಟರ್ ಅಂತ ಕರೆಯೋಣ. ಅವಾಗ ವರ್ಕ್ ಡನ್ ಬಂದು 1 ಜೌಲ್ ಆಗುತ್ತೆ. ಸೊ 1 ಜೌಲ್ is equal to 1 ನ್ಯೂಟನ್ into 1 meter, that is 1 Newton meter. So joule ಅನ್ನೋದು SI ಯೂನಿಟ್ ಆಫ್ ವರ್ಕ್. ಡಿಫೈನ್ 1 joule ಅಂತ ಕೇಳಿದ್ರೆ ನೀವೇನು ಆನ್ಸರ್ ಬರೀಬೇಕು? ವರ್ಕ್ ಡನ್ ಈಸ್ ಸೆಡ್ ಟು ಬಿ 1 joule. 1 joule if 1 Newton of force causes a displacement of 1 meter in the same direction. That is very important. ಯಾಕಂದ್ರೆ ಥೀಟಾ 0 ತಗೊಂಡಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ವರ್ಕ್ ಡನ್ ನಲ್ಲಿ ಬರೀ ಫೋರ್ಸ್ ಅಷ್ಟೇ ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಅಲ್ಲ, ಥೀಟಾ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ನಿಮ್ಮ ಡೆಫಿನೇಷನ್ ಅಲ್ಲಿ ಥೀಟಾನ ತಗೊಂಡು ಬರಲೇಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ವರ್ಕ್ ಡನ್ ಅನ್ನು ಡಿಫೈನ್ ಮಾಡಿ ಅಂದ್ರೆ ವರ್ಕ್ ಡನ್ ಈಸ್ ಸೆಟ್ ಟು ಬಿ 1 joule if a force of 1 Newton causes a displacement of 1 meter in the same direction. ಆಯ್ತಾ? ಯಾವುದೋ ಒಂದು ಬಾಡಿನ 1 ಮೀಟರ್ ಅಷ್ಟು ತಳ್ಳಲಿಕ್ಕೆ ನೀನು 1 ಜೌಲ್ ವರ್ಕ್ ಮಾಡಿದೀಯಾ ಅಂದ್ರೆ ಎಷ್ಟು ಫೋರ್ಸ್ ಖರ್ಚು ಮಾಡಿದೀಯ, ನೀನು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದೀಯಾ? 1 ನ್ಯೂಟನ್ ಅಪ್ಲೈ ಮಾಡಿದೀಯಾ? ಅಥವಾ 1 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದಾಗ ಆಬ್ಜೆಕ್ಟ್ 1 ಮೀಟರ್ನಷ್ಟು ಮುಂದಕ್ಕೆ ಹೋದ್ರೆ ಯು ಹ್ಯಾವ್ ಡನ್ 1 ಜೌಲ್ ಆಫ್ ವರ್ಕ್, ಅಥವಾ ಯು ಹ್ಯಾವ್ ಸ್ಪೆಂಟ್ 1 ಜೌಲ್ ಆಫ್ ಎನರ್ಜಿ. ಮತ್ತೆ ಡೈಮೆನ್ಷನ್ಸಿಗೆ ಬಂದ್ರೆ ನೋಡಿ, ಫೋರ್ಸ್ ಬಂದು m1 L1 T -2. ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ಬಂದು L1. ಅಲ್ಲಿಗೆ
m1 l2 t minus 2, this is the dimension of work, this is the dimension of energy. ಆಯ್ತಾ? ಸೊ ಇವೆಲ್ಲ ನಾವು ತುಂಬ ನೆನ್ಪಿಟ್ಕೋಬೇಕು. SI ಯೂನಿಟ್ ನೋಡಿ, ಯಾವುದೇ ಫಿಸಿಕಲ್ ಕ್ವಾಂಟಿಟಿ ನೋಡಿ ನೀವು ಮೂರು ಭಾಳ ಮುಖ್ಯವಾಗಿ ಗಮನಿಸಬೇಕು. ಒಂದು, ಆ ಕ್ವಾಂಟಿಟಿ ಸ್ಕೇಲಾರ ವೆಕ್ಟಾರ. ಎರಡನೇದು ಅದರ SI ಯೂನಿಟ್ ಏನು ಮತ್ತು ಡೆಫಿನೇಷನ್ ಏನು. ಮೂರನೇದು ಅದರ ಡೈಮೆನ್ಷನ್ಸ್ ಏನು. ಆಯ್ತಾ? ಸೊ ಇವೆಲ್ಲ ಸ್ವಲ್ಪ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ, ಬರ್ತಾ 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 ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಸೊ ನೀವು ಯಾವುದೇ ಒಂದು ಕ್ವಾಂಟಿಟಿ ಡಿಫೈನ್ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ಇಟ್ ಈಸ್ ಎ ಸ್ಕೇಲಾರ್ ಅಥವಾ ಇಟ್ ಈಸ್ ಎ ವೆಕ್ಟರ್, ಇಟ್ಸ್ SI ಯೂನಿಟ್ ಈಸ್ ಅಂಡ್ ಇಟ್ಸ್ ಡೈಮೆನ್ಷನ್ಸ್ ಆರ್ ಅಂತ ಬರೆದು ಬಿಡಿ. ಆಯ್ತಾ? ಬರ್ಕೊಂತ ಹೋಗಿ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡಿ. ಫಿಸಿಕಲ್ ಕ್ವಾಂಟಿಟಿ, ಸ್ಕೇಲಾರ್ ಆರ್ ವೆಕ್ಟರ್, ಯೂನಿಟ್, ಡೈಮೆನ್ಷನ್ ಅಂತ ಒಂದು ಟೇಬಲ್ ಮಾಡ್ಕೊಂಡು ಗೋಡೆ ಮೇಲೆ ಅಂಟಿಸ್ಕೊಂಡ್ಬಿಡಿ ನೀವು. ಆಯ್ತಾ? ಸೊ ಅಲ್ಲಿಗೆ ವರ್ಕ್ ಡನ್ನಿನ ಡೆಫಿನೇಷನ್ ಆಯಿತು. ಈಗ ಮುಂದಕ್ಕೆ ಹೋಗೋಣ. ಈಗ ಏನಾಗುತ್ತೆ ಮುಂದೆ, ವರ್ಕ್ ಡನ್ ಆಯಿತು, ಎನರ್ಜಿ ಆಯಿತು. ಈ ಎನರ್ಜಿನಲ್ಲಿ ಬೇಕಾದಷ್ಟು ವೆರೈಟೀಸ್ ಇದೆ. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದಾಗ ಎನರ್ಜಿಗೋಸ್ಕರ ಯುದ್ಧಗಳೇ ನಡೆದೋಗಿದ್ದಾವೆ ಅಂತ ಹೇಳಿದ್ದೀನಿ. ಈಗ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿಗೆ ಬಂದಾಗ ಫಸ್ಟ್ ನಾವು ತಗೊಳ್ಳೋದು ಮೆಕ್ಯಾನಿಕಲ್ ಎನರ್ಜಿ ಅಥವಾ ಮಸ್ಕ್ಯುಲರ್ ಎನರ್ಜಿ, ಮಸಲ್ ಎನರ್ಜಿ. ಇವಾಗ ಸೂಟ್ ಕೇಸ್ ಇಟ್ಕೊಂಡು ನಾನು ನಿಂತ್ಕೊಂಡಿದ್ದೀನಿ ಅಂತಂದರೆ ನನ್ನಲ್ಲಿ ಎನರ್ಜಿ ಇದೆ, ಮಸಲ್ ಎನರ್ಜಿ ಇದೆ. ಆ ಮಸಲ್ ಎನರ್ಜಿಯಿಂದ, ಮಸ್ಕ್ಯುಲರ್ ಎನರ್ಜಿಯಿಂದ ಐ ಆಮ್ ಡೂಯಿಂಗ್ ವರ್ಕ್ ಆನ್ ದ ಸೂಟ್ ಕೇಸ್ ಆರ್ ಲಗೇಜ್. ನಾನು ನಡಿಲಿಕ್ಕೋಸ್ಕರ ಬೇಕಾಗಿರೋದು ಅದೇ ಎನರ್ಜಿ. ನೋಡಿ, ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಎಲ್ಲದಕ್ಕೂ ಎನರ್ಜಿ ಬೇಕು. ಆಯ್ತಾ? ಎಲ್ಲದಕ್ಕೂ ಅಂದ್ರೆ ಎಲ್ಲದಕ್ಕೂ, ಊಟ ಮಾಡ್ತೀವಲ್ಲ ಅದಕ್ಕೂ ಎನರ್ಜಿ ಬೇಕು. ಊಟ ಮಾಡೋದೇ ಎನರ್ಜಿಗೋಸ್ಕರ, ಆದ್ರೆ ಊಟ ಮಾಡ್ಲಿಕ್ಕೋಸ್ಕರನೂ ಎನರ್ಜಿ ಬೇಕು. ನಿಮಗೆ ಗೊತ್ತಿದೆಯೋ ಇಲ್ವೋ, ನಾವು ನಿದ್ದೆ ಮಾಡ್ತೀವಲ್ಲ, ನಿದ್ದೆ ಮಾಡೋದಕ್ಕೂ ಎನರ್ಜಿ ಬೇಕು. ಆನ್ ಎನ್ ಆವರೇಜ್ ಒಬ್ಬ ಮನುಷ್ಯ ಪರ್ ಡೇ ನಿದ್ದೆ ಮಾಡಲಿಕ್ಕೆ 80 ಜೌಲ್ ಎನರ್ಜಿ ಖರ್ಚು ಮಾಡ್ತಾನಂತೆ ಅಲ್ವಾ? ಇನ್ನೂ ಒಂದು ವಿಚಿತ್ರ ಗೊತ್ತಾ ನಿಮಗೆ? ನೀವು ಕ್ಲಾಸ್ ರೂಮಲ್ಲಿ ಸುಮ್ಮನೆ ಕೂತಿರ್ತೀರಲ್ವಾ, ಹಂಗೆ ಸುಮ್ಮನೆ ಕೂರ್ಲಿಕ್ಕೂ ಎನರ್ಜಿ ಖರ್ಚಾಗುತ್ತೆ. 121 ಜೌಲ್ ಎನರ್ಜಿ ಖರ್ಚಾಗುತ್ತೆ. ಸೊ ಇವನ್ ಯಾರು ಬೈಯಂಗಿಲ್ಲ, ಏನೋ ಸುಮ್ಮನೆ ಕೂತಿದೀಯಾ ಅಂತ ಹೇಳೋಂಗೆ ಇಲ್ಲ. ನಾನು ಎನರ್ಜಿನ ಖರ್ಚು ಮಾಡ್ಕೊಂಡು ಕೂತಿದ್ದೀನಿ ಕ್ಲಾಸಲ್ಲಿ ಅಂತ ನೀವು ಹೇಳ್ಬೋದು. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಆದರೆ ಕೂರ್ಲಿಕ್ಕೂ ಎನರ್ಜಿ ಬೇಕು, ಮೆಟ್ಲು ಹತ್ಲಿಕ್ಕೆ ಎನರ್ಜಿ ಬೇಕು, ನಡಿಲಿಕ್ಕೆ ಎನರ್ಜಿ ಬೇಕು, ಸೈಕಲ್ ತುಳಿಲಿಕ್ಕೆ ಎನರ್ಜಿ ಬೇಕು, ನಿದ್ದೆ ಮಾಡೋಕ್ಕೆ ಎನರ್ಜಿ ಬೇಕು, ಮಾತಾಡೋಕ್ಕೆ ಎನರ್ಜಿ ಬೇಕು, ಬರೀಲಿಕ್ಕೆ ಎನರ್ಜಿ ಬೇಕು. ಎಲ್ಲ ಎನರ್ಜಿ ಎಲ್ಲಿಂದ ಬರುತ್ತೆ? ಮಸ್ಕ್ಯುಲರ್ ಎನರ್ಜಿ ಅಂತೀವಿ. ಆಯ್ತಾ? ಆ ಮಸ್ಕ್ಯುಲರ್ ಎನರ್ಜಿ ಬರ್ಬೇಕಂದ್ರೆ ನಾವು ಚೆನ್ನಾಗಿ ಊಟ ಮಾಡಬೇಕು. ಆಯ್ತಾ? ಈಗ ಇದು ಒಂದು ಫಾರ್ಮ್ ಆಫ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ. ಇದೇ ತರ ಥರ್ಮಲ್ ಎನರ್ಜಿ ಅಂತ ಇದೆ, ಸೋಲಾರ್ ಎನರ್ಜಿ ಅಂತ ಇದೆ. ಅವನ್ನೆಲ್ಲ ಆಮೇಲೆ ಹೇಳ್ತಾ ಹೋಗ್ತೀನಿ. ಈಗ ಮೆಕ್ಯಾನಿಕಲ್ ಎನರ್ಜಿ ಅಂತ ಬಂದರೆ ಆ ಮೆಕ್ಯಾನಿಕಲ್ ಎನರ್ಜಿನಲ್ಲೇ 2 ತರ ಇದೆ. ಒಂದು ಕೈನೆಟಿಕ್ ಎನರ್ಜಿ ಅಂತ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಅಂತ. ಫಸ್ಟು ನಾನು ಕೈನೆಟಿಕ್ ಎನರ್ಜಿ ಕಡೆ ಬರ್ತೀನಿ. ಕೈನೆಟಿಕ್ ಎನರ್ಜಿನ ಶಾರ್ಟ್ ಫಾರ್ಮ್ KE ಅಥವಾ K ಅಂತ ಬರೀತೀನಿ. ಕೈನೆಟಿಕ್ ಎನರ್ಜಿ ಅಂದರೆ ಏನು? ಡಿಫೈನ್ ಕೈನೆಟಿಕ್ ಎನರ್ಜಿ ಅಂತ ಕೇಳ್ತಾರೆ. ಈಗ ಯಾವುದೇ ಒಂದು ವಸ್ತು ಫಾಸ್ಟಾಗಿ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ. ಈಗ ಬಂದು ಬಸ್ಸು ಹೋಗ್ತಾ ಇದೆ, ಎಲ್ಲ ಒಂದು ಕಡೆ ಡಿಕ್ಕಿ ಹೊಡೀತು, ಒಂದು ಮರಕ್ಕೋ ಒಂದು ಬಿಲ್ಡಿಂಗಿಗೋ ಅಥವಾ ಇನ್ನೊಂದು ವೆಹಿಕಲ್ಗೋ ಡಿಕ್ಕಿ ಹೊಡೀತು. ಅವಾಗ ಆ ವೆಹಿಕಲ್ ಡ್ಯಾಮೇಜ್ ಆಗೋದಿಲ್ವಾ? ಮರ ಬಿದ್ದು ಹೋಗೋದಿಲ್ವಾ? ಅಥವಾ ಎದುರುಗಡೆ ಇರೋ ಬಿಲ್ಡಿಂಗಿಗೆ ಹೊಡೆದ್ರೆ ಬಿಲ್ಡಿಂಗ್ ಗೋಡೆ ಬಿದ್ದು ಹೋಗೋದಿಲ್ವಾ? ಅಂದರೆ ಎಲ್ಲಿಂದ ಬಂತು ಆ ಗೋಡೆ ಬೀಳ್ಸೋಷ್ಟು ಶಕ್ತಿ? ಬಿಕಾಸ್ ಆಫ್ ದ ಮೋಷನ್ ಆಫ್ ದ ವೆಹಿಕಲ್. ಅಂದರೆ ಮೂವ್ಮೆಂಟ್ ಆಫ್ ದ ವೆಹಿಕಲ್ ಅಲ್ಲಿ ಒಂದು ಎನರ್ಜಿ ಇತ್ತು. ಅಥವಾ ನೀನು ಜೋರಾಗಿ ಓಡೋಗ್ಬಿಟ್ಟು ಡಿಕ್ಕಿ ಹೊಡಿತೀಯಾ, ಅಥವಾ ಕ್ರಿಕೆಟ್ ಬಾಲ್ ಹಿಂಗೆ ಹೊಡಿತೀಯಾ, ಬಾಲ್ ಜೋರಾಗಿ ಬರುತ್ತೆ, ಬೌಲರ್ ಹಿಂಗೆ ಕ್ಯಾಚ್ ಹಿಡಿತಾನೆ, ಕ್ಯಾಚ್ ಹಿಡಿದಾಗ ಅವ್ನ ಕೈಗೆ ಪೆಟ್ಟಾಗುತ್ತೆ, ಅಲ್ಲಿ ವರ್ಕ್ ಆಯಿತು. ಆ ವರ್ಕ್ ಆಗಬೇಕಂದ್ರೆ ಎಲ್ಲನೂ ಎನರ್ಜಿ ಬಂದಿರಬೇಕು. ಎಲ್ಲಿಂದ ಬಂತಪ್ಪ ಎನರ್ಜಿ? ಎಸ್, ಇಟ್ ಈಸ್ ಬಿಕಾಸ್ ಆಫ್ ಮೋಷನ್ ಆಫ್ ದಿ ಆಬ್ಜೆಕ್ಟ್. ಸೊ ಯಾವ ಮೋಷನ್ನಿಂದ ಎನರ್ಜಿ ಬರುತ್ತೋ ಅಂಥ ಎನರ್ಜಿನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಕೈನೆಟಿಕ್ ಅಂದ್ರೇನೆ ಫ್ಲೋ ಅಂತ ಅರ್ಥ. ಆಯ್ತಾ? ಸ್ಟ್ಯಾಟಿಕ್ ಅನ್ನ ಆಪೋಸಿಟ್. ಸ್ಟ್ಯಾಟಿಕ್ ಅಂದ್ರೆ ರೆಸ್ಟ್ ಅಲ್ಲಿ ಇರೋದು, ಕೈನೆಟಿಕ್ ಅಂದ್ರೆ ಮೂವ್ ಆಗೋದು. ಸೊ ಈಗ ಡಿಫೈನ್ ಕೈನೆಟಿಕ್ ಎನರ್ಜಿ ಅಂತೀನಿ. ಕೈನೆಟಿಕ್ ಎನರ್ಜಿನ ಡಿಫೈನ್ ಮಾಡೋದೇನು? ಹೆಂಗೆ? ಇಟ್ ಈಸ್ ದ ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್ ಅಷ್ಟೇನೆ. ಇಟ್ ಈಸ್ ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್ ಅಂಡ್ ಇಟ್ ಈಸ್ ಗಿವನ್ ಬೈ half mv². where m is mass of the body, v is the speed of the body or velocity of the body. ಅರ್ಥ ಆಯ್ತಾ? ಸೊ ಈಗ ಒಂದು ಆಬ್ಜೆಕ್ಟು ಮೂವ್ ಆಗ್ತಾ ಇದ್ರೆ ವೆಲಾಸಿಟಿ ಇರುತ್ತೆ, ಆಮೇಲೆ ಅದಕ್ಕೆ ಮಾಸ್ ಇರುತ್ತೆ, ಅದರಿಂದ ಬರ್ತಕ್ಕಂಥ ಎನರ್ಜಿನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ಒಂದು ಗಮನಿಸಿ ನೀವು, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ವಿತ್ ವೆಲಾಸಿಟಿ. ಅದು ಏನು v², ಬರೀ v ಅಲ್ಲ. ಅಂದರೆ ಜಾಸ್ತಿ ವೆಲಾಸಿಟಿ ಜಾಸ್ತಿ ಆದಂಗೆಲ್ಲ ಕೈನೆಟಿಕ್ ಎನರ್ಜಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ವೆಹಿಕಲ್ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಸಿಕ್ಕಾಬಟ್ಟೆ ಕೈನೆಟಿಕ್ ಎನರ್ಜಿ ಇರುತ್ತೆ.
ಒಂದು ವೇಳೆ ಏನಾದರೂ ಅದು ಆಕ್ಸಿಡೆಂಟ್ ಆಯಿತು, ಅದು ಸ್ಕಿಡ್ ಆಯಿತು, ಅದು ಇನ್ನೇನೋ ಆಯಿತು ಅಂದರೆ ಆಗೋ ಡ್ಯಾಮೇಜು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ಅನಾಹುತ ತುಂಬ ಇರುತ್ತೆ. ಅದಕ್ಕೆ ಹೇಳೋದು ಸ್ಪೀಡ್ ಕಂಟ್ರೋಲ್ ಮಾಡಿ ಅಂತ. ಸ್ಪೀಡ್ ಕಂಟ್ರೋಲ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಕಂಟ್ರೋಲ್ ಆಗುತ್ತೆ, ಕಡಿಮೆ ಆಗುತ್ತೆ. ಆಮೇಲೆ ವೆಹಿಕಲ್ ಕೂಡ ಬೇಗ ಕಂಟ್ರೋಲಿಗೆ ಬರುತ್ತೆ. ಆಕ್ಸಿಡೆಂಟ್ ಒಂದು ವೇಳೆ ಆದರೂ ಕೂಡ ಅಂಥ ಡ್ಯಾಮೇಜ್ ಆಗೋದಿಲ್ಲ, ಅಂತ ಡೆಡ್ಲಿ ಆಗೋದಿಲ್ಲ, ಏನೋ ಸಣ್ಣ ಪುಟ್ಟ ಗಾಯ ಆಗ್ಬೋದು. ಅದಕ್ಕೆ ಯಾವಾಗಲೂ ಹೇಳೋದು ನಿಧಾನವೇ ಪ್ರಧಾನ ಅಂತ, ಅಂದರೆ ಸ್ಲೋ ಆಗಿ ಹೋಗಿ ಅಂತ. ಇರಲಿ ಬನ್ನಿ ವಾಪಸ್ಸು ಕೈನೆಟಿಕ್ ಎನರ್ಜಿಗೆ. ಸರ್ ಕೈನೆಟಿಕ್ ಎನರ್ಜಿ ಬರೆದ್ರಿ, ಹಾಗಾದ್ರೆ ಅದ್ರ ಯೂನಿಟ್ ಏನು ಸರ್? ಎಸ್, ಇಟ್ ಈಸ್ ನಥಿಂಗ್ ಬಟ್ ಜೌಲ್ ಓನ್ಲಿ. ಯಾಕೆಂದರೆ ವರ್ಕ್ಗೂ ಎನರ್ಜಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದೀನಿ. ಸರಿ ಸರ್, ಜೌಲ್ ಒಪ್ಕೊಳ್ಳೋಣ. ಹಾಗಾದ್ರೆ ಅದರ ಡೈಮೆನ್ಷನ್ಸ್ ಏನು ಸರ್? ಇಲ್ಲಿದೆಯಲ್ಲಪ್ಪ m1 L2 T-2. ಓಕೆ ಸರ್, ಕೈನೆಟಿಕ್ ಎನರ್ಜಿ ಇಸ್ ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್. ಓಕೆ, ಆಮೇಲೆ ಇಟ್ಸ್ SI ಯೂನಿಟ್ ಈಸ್ ಜೌಲ್ ಆ್ಯಂಡ್ ಇಟ್ಸ್ ಡೈಮೆನ್ಷನ್ಸ್ ಆರ್ m1 L2 T-2. ಸರಿ ಸರ್, ಈಗ ಕೈನೆಟಿಕ್ ಎನರ್ಜಿಗೆ ಒಂದು 2-3 ಎಕ್ಸಾಂಪಲ್ಸ್ ಕೊಡಿ ಸರ್. ಅಯ್ಯೋ, ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಈಗ ಮಳೆ ಹನಿ ಬೀಳ್ತಾ ಇರುತ್ತಲ್ಲ, ಆಲಿಕಲ್ಲು ಅಂತೀವಲ್ಲ, ಬೀಳ್ತಾ ಇರ್ತಾವಲ್ವಾ, ಸುಮ್ಮನೆ ಕೈ ಇಟ್ಕೊಳ್ಳಿ, ಪಟ್ ಅಂತ ಸೌಂಡ್ ಬರುತ್ತೆ, ಆಮೇಲೆ ನಿಮ್ಮ ಕೈಗೆ ಒಂಚೂರು ಪೆಟ್ಟು ಬೀಳ್ತದೆ. ದಟ್ ರೈನ್ ಡ್ರಾಪ್, ದಟ್ ಹೇಲ್ ಸ್ಟೋನ್, ಆಲಿಕಲ್ಲು, ಅದಕ್ಕೆ ಕೈನೆಟಿಕ್ ಎನರ್ಜಿ ಇದೆ. ಕ್ರಿಕೆಟರ್ ಹೊಡಿತಾರೆ, ವಿರಾಟ್ ಕೊಹ್ಲಿನೋ ಅಥವಾ ಏನೋ ಧೋನಿನೋ ಯಾರೋ ಒಂದು ಬಾಲ್ ಜೋರಾಗಿ ಹೊಡಿತಾನೆ, ಆ ಬಾಲ್ ಫಾಸ್ಟಾಗಿ ಹೋಗುತ್ತೆ ನೋಡಿ, ಅದಕ್ಕೆ ಕೈನೆಟಿಕ್ ಎನರ್ಜಿ ಇದೆ. ಆಮೇಲೆ ಬಸ್ಸು ಕಾರು ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಕೈನೆಟಿಕ್ ಎನರ್ಜಿ ಇದೆ. ಆಮೇಲೆ ಪೈಪಲ್ಲಿ ನೀರು ಬಿಡ್ತಿರಲ್ಲ, ಜೋರಾಗಿ ನೀರು ಬಿಡ್ತಿರಲ್ಲ, ಆ ನೀರು ಹರಿಯೋ ನೀರಲ್ಲಿ ಪೈಪಿಂದ ಹೊರಗಡೆ ಬರೋ ನೀರಿಗೆ ಕೈನೆಟಿಕ್ ಎನರ್ಜಿ ಇದೆ. ಆಮೇಲೆ ಇವಾಗ ವಾಶ್ ಮಾಡ್ತಾರೆ ನೋಡಿ, ಕಾರ್ನ ವಾಶ್ ಮಾಡ್ತಾರೆ, ವಾಟರ್ ಜೆಟ್ ಅಂತ ಫೋರ್ಸಾಗಿ ನೀರು ಬಿಟ್ಬಿಟ್ಟು ಟೈರ್ಗೆ, ಟೈರ್ ಹಿಂದ್ಗಡೆಗೆ, ಇಂಜಿನ್ ಒಳಗೆ ಎಲ್ಲರೂ ಸಿಕ್ಕಾಕೊಂಡಿರೋ ಮಣ್ಣು ಕಸ ಪಸ ತೆಗಿಲಿಕ್ಕೆ ಜೋರ ನೀರು ಬಿಡ್ತಾರೆ, ವಾಟರ್ ಜೆಟ್ ಅಂತ ಕರೀತಾರೆ. ಆ ವಾಟರ್ ಜೆಟ್ಗೆ ಏನು ಕೈನೆಟಿಕ್ ಎನರ್ಜಿ ಇದೆ. ಈ ಥರ ಕೈನೆಟಿಕ್ ಎನರ್ಜಿ ವಿ ಕ್ಯಾನ್ ಗಿವ್ number of examples. Vehicle in motion, raindrop falling under gravity, water jet, water flowing in river. These are all the examples for kinetic energy. ಅರ್ಥ ಆಯ್ತಲ್ವಾ? ಈಗ ಮುಂದಕ್ಕೆ ಹೋಗೋಣ. ಈಗ ಕೈನೆಟಿಕ್ ಎನರ್ಜಿನೂ ವರ್ಕ್ನು ಕನೆಕ್ಟ್ ಮಾಡೋಣ. ಇವಾಗ ಬರ್ತಾ ಇದೆ ತುಂಬ ಇಂಪಾರ್ಟೆಂಟ್ ಥಿಯರಮ್. ಇದ್ರ ಮೇಲೆ ಬೇಕಾದಷ್ಟು ಥರದ ಕ್ವಶನ್ಸ್ ಅನ್ನ ಕೇಳ್ಬೋದು ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ, ಮೇನ್ ಎಕ್ಸಾಮ್ ಅಲ್ಲೂ ಕೂಡ. ಏನ್ ಸರ್ ಅದು? ಇಟ್ ಈಸ್ ನಥಿಂಗ್ ಬಟ್ ವರ್ಕ್ ಎನರ್ಜಿ ಥಿಯರಮ್. ಆಯ್ತಾ? ವರ್ಕ್ ಎನರ್ಜಿ ಥಿಯರಮ್ ಏನು ಹೇಳುತ್ತೆ ಸರ್? ಇದು ಸ್ಟೇಟ್ಮೆಂಟ್ ಏನು ಸರ್? ಈಗ ನೋಡಿ, ಒಂದು ಆಬ್ಜೆಕ್ಟು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು, ರೆಸ್ಟ್ ಆಗಿತ್ತು, ಅದನ್ನು ನಾನು ತಳ್ತೀನಿ, ತಳ್ಳಿದಾಗ ಮೂವ್ ಆಗುತ್ತೆ, ವೆಲಾಸಿಟಿ ಬರುತ್ತೆ. ರೆಸ್ಟಲ್ಲಿದ್ದಾಗ ಅದರ ವೆಲಾಸಿಟಿ 0, ಹಾಗಾಗಿ ಕೈನೆಟಿಕ್ ಎನರ್ಜಿ 0. ತಳ್ಳಿದ ಮೇಲೆ ವೆಲಾಸಿಟಿ ಬಂತು, ದೇರ್ ಈಸ್ ಸಮ್ ಕೈನೆಟಿಕ್ ಎನರ್ಜಿ, ಅಂದರೆ ಕೈನೆಟಿಕ್ ಎನರ್ಜಿ ಚೇಂಜ್ ಆಯ್ತಲ್ವಾ? ಸೊ ಚೇಂಜ್ ಆದಂಥ ಕೈನೆಟಿಕ್ ಎನರ್ಜಿ ಏನಕ್ಕಾಗಿತ್ತು ಚೇಂಜು? ಬಿಕಾಸ್ ಯು ಡಿಡ್ ದಿ ವರ್ಕ್ ಆನ್ ಇಟ್. ನೀವು ಅದ್ರ ಮೇಲೆ ವರ್ಕ್ ಮಾಡಿದ್ರಿ, ಕೆಲಸ ಮಾಡಿದ್ರಿ, ಹಾಗಾಗಿ ಅದರ ಕೈನೆಟಿಕ್ ಎನರ್ಜಿ ಚೇಂಜ್ ಆಯಿತು. ಸೊ ಇದನ್ನೇ ಒಂದು ಲೈನಲ್ಲಿ ಬರೆದ್ಬಿಟ್ರೆ ಅದು ವರ್ಕ್ ಎನರ್ಜಿ ಥಿಯರಮ್ ಆಯಿತು. ಏನಂತ? ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್. ಅಷ್ಟೇ, ಮುಗಿದೋಯ್ತು. ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್. ಸೊ ಅದನ್ನು ಸ್ಟೇಟ್ಮೆಂಟ್ ಆಗಿ ಬರೀತೀನಿ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್. ದಿಸ್ ಈಸ್ ನಥಿಂಗ್ ಬಟ್ ವರ್ಕ್ ಎನರ್ಜಿ ಥಿಯರಮ್. ಪ್ರೂವ್ ಮಾಡೋಣ. ಹೆಂಗೆ ಸರ್? ನೋಡಿ, v² - u² = 2as ಅಂತ ಒಂದು ಫಾರ್ಮುಲಾ ಇದೆ ನಿಮಗೆ. ಎಸ್ ಬದಲಿಗೆ ನಾನು ಡಿ ಬರ್ಕೋತೀನಿ. ಎರಡೂ ಕಡೆಗೆ ಮಲ್ಟಿಪ್ಲೈ ಬೈ ½ m. ಎರಡೂ ಕಡೆಗೆ ½ m ಇಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ಇದು ½ m v² - ½ m u², ಇದು LHS ಆಯಿತು, ಈಸ್ ಈಕ್ವಲ್ ಟು ½ ಇಂಟು ಆಫ್ m 2AD. ಅರ್ಥ ಆಯ್ತಾ? ಈಗ ನೋಡ್ರಿ, ಇದೇನಿದು? ಫೈನಲ್ ಕೈನೆಟಿಕ್ ಎನರ್ಜಿ, ಅದನ್ನು KF ಅಂತ ಬರ್ಕೋತೀನಿ, ಮೈನಸ್ ಇದೇನಿದು? ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಯಿತು, m ಇಂಟು ಎ, ಸಾರಿ ಇಲ್ಲಿ m ಕಾಣಿಸ್ತಾ ಇಲ್ಲ, ಈಗ ಬರಿತೀನಿ, m ಇಂಟು ಎ ಇಂಟು ಡಿ. ಇಲ್ಲಿ ಒಂದು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಏನಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂಡ್ ಅಪ್ಲೈಡ್ ಫೋರ್ಸ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ದೇರ್ಫೋರ್ ಥೀಟಾ ಈಸ್ 0 ಅಂತ. ಅಲ್ಲಿಗೆ KF - KI ಈಸ್ ಈಕ್ವಲ್ ಟು, ಇದಿಷ್ಟನ್ನು ಎಫ್ ಅಂತ ಬರಿಬೋದಾ? ಎಸ್ ಆರ್ ಬರಿಬೋದು. ಇದನ್ನ ಡಿ ಹಂಗೆ ಇಟ್ಕೋಬೋದಾ? ಎಸ್ ಆರ್ ಇಟ್ಕೋಬಹುದು. ಹಾಗಾದ್ರೆ ಇದು ಏನ್ರಪ್ಪ? ಎಫ್ ಇಂಟು ಡಿ. ಏನು ಹೇಳ್ರಿ ನೋಡೋಣ? ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ನಥಿಂಗ್ ಬಟ್ W. ಅಂದ್ರೆ KF - KI ಈಸ್ ಈಕ್ವಲ್ ಟು W.
ಕೆ ಎಫ್ ಮೈನಸ್ ಕೆ ಐ ಏನು ಹೇಳ್ರಿ ನೋಡೋಣ ಸರ್. ಇಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಸರ್. ಫೈನಲ್ ಎನರ್ಜಿ ಮೈನಸ್ ಇನಿಷಿಯಲ್ ಎನರ್ಜಿ ಸರ್. ಎಸ್, ಯು ಆರ್ ಕರೆಕ್ಟ್. ಸೊ ಕೆ ಎಫ್ ಮೈನಸ್ ಕೆ ಐ ಈಸ್ ಈಕ್ವಲ್ ಟು ಡಬ್ಲ್ಯೂ. ದಿಸ್ ಈಸ್ ನಥಿಂಗ್ ಬಟ್ ವರ್ಕ್ ಎನರ್ಜಿ ಥಿಯರಮ್. ಸೊ ಇದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಆಮೇಲೆ ಇದನ್ನು ಉಲ್ಟನೂ ಹೇಳ್ಬೋದು. ಏನಂತ, ಚೇಂಜ್ ಇನ್ ದ ವರ್ಕ್ ಡನ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಂತ ಕೂಡ ಹೇಳ್ಬೋದು. ಆಯ್ತಾ. ಆಮೇಲೆ ಇದು ಕೈನೆಟಿಕ್ ಎನರ್ಜಿ ಅಲ್ಲ, ಇನ್ನೂ ಒಂದು ಫಾರ್ಮ್ ಆಫ್ ಎನರ್ಜಿ ಇದೆ, ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ಅಲ್ಲೂ ಅಪ್ಲೈ ಆಗುತ್ತೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ವಾಪಸ್ ಇಲ್ಲಿಗೆ ಬರೋಣ. ಇಲ್ಲಿ ಒಂದು ನೆನ್ಪಿಟ್ಕೋಬೇಕು, ಇಲ್ಲಿ ಏನು ವರ್ಕ್ ಎನರ್ಜಿ ಥಿಯರಮ್ ಬರೆದು ಡಿರೈವ್ ಮಾಡಿದ್ದೀನಲ್ಲ, ಈ ಫಾರ್ಮುಲಾ ಅಪ್ಲೈ ಆಗೋದು ಓನ್ಲಿ ವೆನ್ ದಿ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಫೋರ್ಸ್. ಏನು ಸರ್ ಇದು ಏನೋ ಹೊಸದು ಹೇಳ್ತಾ ಇದ್ದೀರಾ? ಎಸ್ ಅಪ್ಪ, ಕನ್ಸರ್ವೇಟಿವ್ ಫೋರ್ಸ್ ಅಂತ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಎರಡು ಥರದ ಫೋರ್ಸ್ಗಳಿದಾವೆ. ಆ ಕನ್ಸರ್ವೇಟಿವ್ ಫೋರ್ಸಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಕನ್ಸರ್ವೇಟಿವ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ಗೆ ನಾನು ಡೀಟೇಲ್ಸನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಈಗ ನಾನು ಈ ವಿಡಿಯೋನ ನಿಲ್ಲಿಸ್ತೀನಿ. ಏನೇನು ಹೇಳಿದೆ, ಡಾಟ್ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಆಮೇಲೆ ಡೆಫಿನೇಷನ್ ಆಫ್ ಜೌಲ್ ಹೇಳಿದೆ, ಕೈನೆಟಿಕ್ ಎನರ್ಜಿ ಹೇಳಿದೆ, ವರ್ಕ್ ಎನರ್ಜಿ ಥಿಯರಮನ್ನು ಹೇಳಿದೆ, ಆಮೇಲೆ ಕೈನೆಟಿಕ್ ಎನರ್ಜಿಗೆ ಸಮ್ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. I hope you enjoyed this video. Please try to solve some numericals on these equations. I will stop here. I will come back with concept of potential energy in my next video. Thank you.